ಏನೋ ಒಂಥರ ತೃಪ್ತಿ ಅನ್ನಿಸ್ತು. ಇಲ್ಲಿ ಟೆಂಪಲ್ಸ್ಗೆಲ್ಲ ವಿಸಿಟ್ ಮಾಡ್ತಿದ್ವಿ. ಇವತ್ತು ಇಲ್ಲಿ ಬಂದು ಉಜ್ಜಯಿನಿಂದ ಗುರುಗಳು ಬಂದು ಈ ಥರ ಒಂದು ಅಭಿಷೇಕ, ಈ ಥರ ಒಂದು ಕಾರ್ಯಕ್ರಮದಲ್ಲಿ, ಈ ಥರ ಒಂದು ಹೋಮದ ಅನ್ನೋ ವಿಚಾರದಲ್ಲಿ ನಮ್ಮನ್ನು ಭಾಗಿ ಮಾಡ್ಕೊಳಂತ ಗುಣ ಅಣ್ಣಂಗೆ ಹಾಗೂ ಇಲ್ಲಿರೋರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಜೊತೆಗೆ ತುಂಬ ಖುಷಿ ಆಯಿತು ಆ ಭಸ್ಮದಲ್ಲಿ ಪೂಜೆ ಎಲ್ಲ ಮಾಡಿದಾಗ ನೋಡೋಕ್ಕೆ ಒಂಥರ ಖುಷಿಯಾಗಿತ್ತು, ಚೆನ್ನಾಗಿತ್ತು. ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜಾಗರಣೆ ಮಾಡೋರು ಜಾಗರಣೆ ಮಾಡಿ, ಜಾಗರಣೆ ಮಾಡೋಕ್ಕೆ ಇಷ್ಟ ಇಲ್ದಿರೋರು ಬೇಗ ಊಟ ಮಾಡ್ಕೊಂಡು ಮಲ್ಕೊಂಡು ಮತ್ತೆ ನೆಕ್ಸ್ಟ್ ಡೇನ ಆರಾಮಾಗಿ ಶುರು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು. ಮಹಾಶಿವರಾತ್ರಿ ಶುಭಾಶಯಗಳು. ಇವತ್ತಿನ ದಿನ ಎಲ್ಲ ಭಕ್ತಾದಿಗಳಿಗೆ ಶುಭವಾಗಲಿ, ಆ ದೇವರ ಕೃಪೆ ಇರಲಿ ಅಂತ ಮಾತಾಡಿಕೊಂಡು ಇವತ್ತು 6ನೇ ವರ್ಷ ನಾವು ಶ್ರೀ ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಶಿವರಾತ್ರಿ ಆಚರಣೆ ಮಾಡ್ತಾಯಿದ್ದೀರಿ. ಇವಾಗ ಬೆಳಗಿನ ಜಾವ ನಾವು ಇಲ್ಲಿ 15ನೇ ತಾರೀಕು ನಾವು ಶಿವ ಲಿಂಗದ್ದು ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಸ್ಥಳ ಶುದ್ಧಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಹೋಮ ಹವನಗಳು ಮಾಡಿದ್ದೀರಿ. ಅದೇ ರೀತಿ ರೂಪಂ ಜೋಶಿ ಅವರು ಉಜ್ಜಯಿನು ಏನು ಆ ಮಹಾಕಾಲೇಶ್ವರ ದೇವಸ್ಥಾನದ ವತಿಯಿಂದ ಬಂದು ಇಲ್ಲಿ ಪಂಚಾಮೃತ ಅಭಿಷೇಕ ಮತ್ತು ಮಹಾಕಾಲೇಶ್ವರದ ಅಲಂಕಾರ ಮತ್ತು ಭಸ್ಮಾರತಿಯನ್ನು ಇವಾಗ ಮಾಡಿ ಮುಗಿಸಿದ್ರು. ಅದ್ರ ಜೊತೆಯಲ್ಲಿ ಅವ್ರು ಮಾಡ್ತಾ ಇದ್ದಾಗೆ ಪೂರ್ಣಾವತಿ ಆಯಿತು. ಅದಾದಮೇಲೆ ಇವಾಗ ಮಹಾಮಂಗಳಾರತಿ ನಡೀತಾ ಇದೆ ಗಂಗಾರತಿ ಜೊತೆಯಲ್ಲಿ. ಸೊ ಇದೇ ನೆಕ್ಸ್ಟ್ ಬಂದು 4 ಗಂಟೆಗೂ ಗಂಗಾರತಿ ಇದೆ. 5:15 ಉತ್ಸವ ಬಲಿ ನಡೀತದೆ. 7:15 ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. 6:00 ರಥೋತ್ಸವ ಇರುತ್ತೆ. ಎಲ್ಲ ಇಲ್ಲಿ ಯಾರಿಗೂ ನಾವು ಯಾವುದೇ ರೀತಿ ಟಿಕೆಟು ಇಲ್ಲಾಂದರೆ ಕೂಪನ್ ಇಲ್ಲಾಂದರೆ ಫೀಸ್ ಏನು ಇಟ್ಟಿಲ್ಲ. ಎಲ್ಲ ಭಕ್ತಾದಿಗಳಿಗೂ ಉಚಿತವಾಗಿ ನಾವು ಸೇವೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಊಟದ